ನಮಸ್ಕಾರ. ಎಲ್ಲರಿಗೂ ಹೃದಯಪೂರ್ವಕ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗಾದಿ ನಮ್ಮ ಹಿಂದೂಗಳ ಹೊಸ ವರ್ಷದ ಆರಂಭ. ಈ ಪವಿತ್ರ ದಿನವು ಹೊಸ ಆಸೆಗಳು, ಸಂತೋಷ ಮತ್ತು ಸಮೃದ್ಧಿಯನ್ನು ತರುವ ಹಬ್ಬ. ಮನೆಗಳಲ್ಲಿ ಯುಗಾದಿ ಪಚ್ಚಡಿ ಅಂದರೆ ಬೇವು ಬೆಲ್ಲ ತಿನ್ನುವ ಸಂಪ್ರದಾಯದೊಂದಿಗೆ ಹೊಸ ವರ್ಷದ ಸ್ವಾಗತ ಮಾಡಲಾಗುತ್ತದೆ. ಈ ಹಬ್ಬವು ಜೀವನದಲ್ಲಿ ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸಬೇಕೆಂಬ ಸಂದೇಶವನ್ನು ಸಹ ನೀಡುತ್ತದೆ. ಈ ಹೊಸ ವರ್ಷವು ನಮ್ಮೆಲ್ಲರ ಜೀವನದಲ್ಲಿ ಸಂತೋಷ, ಆರೋಗ್ಯ, ಸಮೃದ್ಧಿ ಮತ್ತು ಯಶಸ್ಸನ್ನು ತರಲಿ ಎಂದು ಹೇಳುತ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬೇವು ಬೆಲ್ಲ ತಿಂದು ಹೊಸ ವರ್ಷದ ಮೊದಲ ದಿನವನ್ನು ಸಂಭ್ರಮಿಸಿ ಮನೆಯವರೆಲ್ಲ ಸಂತಸದಿಂದ ಆಚರಿಸುವ ಹಬ್ಬವೇ ಯುಗಾದಿ ಹಬ್ಬ. ಈ ಬಾರಿ ಯುಗಾದಿ ಹಬ್ಬವು ಮಾರ್ಚ್ 19ನೇ ತಾರೀಕು ಬಂದಿದೆ. ಯುಗಾದಿ ಹಬ್ಬಕ್ಕೂ ಮುನ್ನ ಮನೆಗೆ ಈ 6 ವಸ್ತುಗಳನ್ನು ತಂದರೆ ಸಾಕ್ಷಾತ್ ಲಕ್ಷ್ಮೀದೇವಿಯೇ ಆ ವಸ್ತುಗಳ ಮೂಲಕ ಮನೆಗೆ ಬಂದಂತೆ. ಯುಗಾದಿ ಸಮಯದಲ್ಲಿ ಈ 6 ವಸ್ತುಗಳನ್ನು ತಂದು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿಟ್ಟರೆ ಮನೆಯಲ್ಲಿನ ಎಲ್ಲ ನೆಗೆಟಿವ್ ಶಕ್ತಿಗಳು ದೂರವಾಗಿ ಸದಾ ಮನೆಗೆ ದೇವರ ಅನುಗ್ರಹ ಇರುತ್ತೆ. ಯುಗಾದಿ ಹಬ್ಬದ ಒಳಗೆ ಮನೆಗೆ ಗೋಮಾತೆಯ ಚಿಕ್ಕ ವಿಗ್ರಹವನ್ನು ತಂದಿಡಬೇಕು. ಏಕೆಂದರೆ ಗೋಮಾತೆಯು ಸಕಲ ದೇವತೆಗಳನ್ನು ಹೊಂದಿದ್ದಾಳೆ. ವರ್ಷದ ಮೊದಲ ದಿನ ಯುಗಾದಿ ಹಬ್ಬದಂದು ಎಲ್ಲ ದೇವಾನುದೇವತೆಗಳನ್ನು ಒಂದೇ ಸಲ ಪೂಜೆ ಮಾಡಿದ ಫಲ ಸಿಗಬೇಕೆಂದರೆ ಗೋಮಾತೆಯನ್ನು ಪೂಜಿಸಿದರೆ ಸಾಕು. ಮನೆಗೆ ಚಿಕ್ಕದಾದ ಗೋವಿನ ಮೂರ್ತಿಯನ್ನು ತಂದು ಶುದ್ಧ ನೀರಿನಿಂದ ತೊಳೆದು ನಿಮ್ಮ ಮನೆಯ ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ. ವರ್ಷಪೂರ್ತಿ ಮನೆಯಲ್ಲಿ ಸಿರಿ ಸಂಪದಗಳು ತುಂಬಲಿ ಎಂದು ಬೇಡಿಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಸದಾ ನಮ್ಮ ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ ನೆಲೆಸಿರುತ್ತೆ ಎಂದು ನಮ್ಮ ಹಿರಿಯರು ಹೇಳಿದ್ದಾರೆ. ಹಾಗೆ ಎಷ್ಟೋ ಜನರ ಮನೆಯಲ್ಲಿ ಲಕ್ಷ್ಮೀ ದೇವಿ ಫೋಟೋ ಇರುವುದಿಲ್ಲ. ಬರೀ ಮನೆ ದೇವರು, ಇನ್ನುಳಿದ ಇಷ್ಟ ದೇವರುಗಳ ಫೋಟೋ ಮಾತ್ರ ಇರುತ್ತೆ. ಪೂಜೆ ವ್ರತಗಳನ್ನು ಮಾಡಬೇಕಾದರೆ ಗಣೇಶನ ಜೊತೆಗೆ ಲಕ್ಷ್ಮೀ ದೇವಿಯು ಕೂಡ ಇರಲೇಬೇಕು. ಆದ್ದರಿಂದ ಲಕ್ಷ್ಮೀನಾರಾಯಣ ಇರುವ ಚಿಕ್ಕ ಫೋಟೋ ಯುಗಾದಿ ಹಬ್ಬದ ಒಳಗೆ ಮನೆಗೆ ತಂದಿಟ್ಟುಕೊಳ್ಳಿ. ಹಾಗೆ ಬಿಳಿ ಎಕ್ಕದ ಬೇರಿನ ಗಣೇಶನ ಮೂರ್ತಿಯನ್ನು ತಂದಿಟ್ಟುಕೊಳ್ಳಿ. ವರ್ಷದ ಮೊದಲ ದಿನದಿಂದಲೇ ಪೂಜಿಸುತ್ತಾ ಬಂದರೆ ವರ್ಷಪೂರ್ತಿ ಲಕ್ಷ್ಮೀ ಕೃಪೆ, ಗಣೇಶನ ಅನುಗ್ರಹ ಇಡೀ ಮನೆಗೆ ಸಿಗುತ್ತೆ. ಹಾಗೆ ಯುಗಾದಿ ಸಮಯದಲ್ಲಿ ದೇವರ ಕೋಣೆಯಲ್ಲಿ ಮರೆಯದೆ ಅರಿಶಿಣದ ಅಕ್ಷತೆಯನ್ನು ಸಹ ಇಡಬೇಕು. ದೇವರ ಕೋಣೆಯಲ್ಲಿ ಅಕ್ಷತೆ ಇಟ್ಟರೆ ಕುಟುಂಬದ ಸದಸ್ಯರಿಗೆಲ್ಲ ಪ್ರತಿ ಕೆಲಸದಲ್ಲೂ ಗುರುಬಲ ಮತ್ತು ಲಕ್ಷ್ಮೀ ಕೃಪೆ ಜೊತೆಗೆ ವಿಶೇಷ ಯಶಸ್ಸು ಕೂಡ ಉಂಟಾಗುತ್ತೆ ಎಂದು ನಮ್ಮ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಅಕ್ಷತೆಯನ್ನು ಹೇಗೆ ತಯಾರಿಸಬೇಕೆಂದರೆ ಚೆನ್ನಾಗಿರುವ ಅಕ್ಕಿ ಕಾಳುಗಳಿಗೆ ಸ್ವಲ್ಪ ತುಪ್ಪ ಹಾಗೂ ಸ್ವಲ್ಪ ಅರಿಶಿಣವನ್ನು ಬೆರೆಸಿ ತಯಾರಿಸಬೇಕು. ಈ ಅಕ್ಷತೆ ಕಾಳನ್ನು ಒಂದು ಡಬ್ಬಿಯಲ್ಲಿ ಹಾಕಿ ದೇವರ ಕೋಣೆಯಲ್ಲಿ ಅಥವಾ ಬೀರುವಿನಲ್ಲಿ ಇಟ್ಟು ಮುಖ್ಯವಾದ ದಿನಗಳಂದು ಮನೆಯಿಂದ ಹೊರ ಹೋಗುವಾಗ ತಲೆಯ ಮೇಲೆ ಸ್ವಲ್ಪ ಅಕ್ಷತೆ ಹಾಕಿಕೊಂಡು ಹೋಗಬೇಕು. ಹೀಗೆ ಮಾಡುತ್ತಾ ಬಂದರೆ ಅಕ್ಷತೆಯ ಶಕ್ತಿಯಿಂದ ಸರ್ವ ದೇವತೆಗಳ ಕೃಪೆ ಪ್ರಾಪ್ತಿಯಾಗುತ್ತೆ. ಹಾಗೆ ಯುಗಾದಿ ಹಬ್ಬಕ್ಕೂ ಮುನ್ನ ಮನೆಗೆ ತಂದು ಇಡಬೇಕಾದ ಮತ್ತೊಂದು ವಸ್ತುವೆಂದರೆ ಅದು ಕೃಷ್ಣನಿಗೆ ಅತ್ಯಂತ ಪ್ರಿಯವಾದ ನವಿಲುಗರಿ. ದೇವಾಲಯಗಳಲ್ಲಿ ನವಿಲುಗರಿ ಬಳಸಿ ದೇವರಿಗೆ ಗಾಳಿ ಬೀಸುತ್ತಾರೆ. ಈ ವಿಶೇಷ ವಸ್ತುವನ್ನು ಮನೆಯಲ್ಲಿ ಇಡುವುದರಿಂದ ಮನೆಯಲ್ಲಿನ ಎಲ್ಲ ನೆಗೆಟಿವ್ ಶಕ್ತಿ ಹೊರ ಹೋಗುತ್ತೆ. ಹಾಗೆ ಮನೆಯಲ್ಲಿರುವ ದೇವರ ವಿಗ್ರಹ ಫೋಟೋಗಳಿಗೆ ನಿತ್ಯವೂ ಸಮಯ ತೆಗೆದುಕೊಂಡು ಪೂಜೆಯ ಬಳಿಕ ನಿಧಾನವಾಗಿ ಗಾಳಿ ಬೀಸಬೇಕು. ಇದರಿಂದ ವಿಶೇಷ ಪುಣ್ಯ ಫಲಗಳು ಕೂಡ ಲಭಿಸುತ್ತೆ. ಸ್ವತಃ ನಾವೇ ದೇವರ ಸೇವೆ ಮಾಡಿದ ಪುಣ್ಯ ಪ್ರಾಪ್ತಿಯಾಗುತ್ತದೆ. ಹಾಗೆ ಯುಗಾದಿ ಹಬ್ಬಕ್ಕೂ ಮುನ್ನ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಒಂದು ತಾಮ್ರದ ಚೊಂಬನ್ನು ತಂದಿಡಿ. ಈಗಾಗಲೇ ತಾಮ್ರದ ಚೊಂಬಿದ್ದರೆ ಅದಕ್ಕೆ ನಿತ್ಯವೂ ನೀರನ್ನು ತುಂಬಿಸಿ ದೇವರ ಕೋಣೆಯಲ್ಲಿ ಇಡಿ. ಆ ಚೊಂಬಿಗೆ ಅರಿಶಿಣ, ಕುಂಕುಮ ಹಚ್ಚಿ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ನೀರನ್ನು ತುಂಬಿಸಿ ದೇವರ ಮುಂದಿಡಬೇಕು. ಹೀಗೆ ಮಾಡಿದರೆ ಸಕಲ ದೇವತೆಗಳ ಅನುಗ್ರಹ ಆ ಮನೆ ಮಂದಿಗೆಲ್ಲ ಪ್ರಾಪ್ತಿಯಾಗುತ್ತದೆ. ಶುದ್ಧ ಜಲ ಅಭಿವೃದ್ಧಿ ಹಾಗೂ ಶಾಂತಿಯ ಸಂಕೇತವಾಗಿರುತ್ತದೆ. ಇದರಿಂದ ಮನೆಯಲ್ಲಿ ಶಾಂತಿ ವಾತಾವರಣ ಹಾಗೂ ದೈವಶಕ್ತಿ ಕೂಡ ಏರ್ಪಡುತ್ತದೆ. ನೀರನ್ನು ಬದಲಿಸುವಾಗ ಆ ನೀರನ್ನು ತೆಂಗಿನ ಮರ ಅಥವಾ ತುಳಸಿ ಗಿಡಕ್ಕೆ ಹಾಕಿ ಉಳಿದ ನೀರನ್ನು ಸ್ವಲ್ಪ ಎಲ್ಲರೂ ತಲೆಯ ಮೇಲೆ ಹಾಕಿಕೊಳ್ಳಬೇಕು.
ಇದರಿಂದ ಯುಗಾದಿ ಹಬ್ಬದ ಒಳಗೆ ಅಥವಾ ನಂತರ ಸಾಕಷ್ಟು ಶುಭ ಸುದ್ದಿಗಳನ್ನು ನೀವು ಕೇಳಬಹುದು. ಹಾಗೆ ದೇವರ ಕೋಣೆಯಲ್ಲಿ ಮತ್ತೊಂದು ವಸ್ತು ಇರಲೇಬೇಕಾದ ವಸ್ತು ಎಂದರೆ ಅದು ವೀಳ್ಯದೆಲೆ. ದುಡ್ಡನ್ನು ಆಕರ್ಷಿಸುವ ಶಕ್ತಿ ವೀಳ್ಯದೆಲೆಗೆ ಇರುತ್ತದೆ. ಇದು ಹನುಮಂತನಿಗೂ ಎಷ್ಟೋ ಪ್ರಿಯವಾದ ವಸ್ತು. ಲಕ್ಷ್ಮೀ ದೇವರಿಗೂ ವೀಳ್ಯದೆಲೆ ಎಂದರೆ ಬಲು ಪ್ರೀತಿ. ಆದ್ದರಿಂದಲೇ ವೀಳ್ಯದೆಲೆ ಹಾರ ಮಾಡಿ ಮನೆಗೆ ಸಮೀಪವಿರುವ ಆಂಜನೇಯ ಸ್ವಾಮಿ ದೇಗುಲಕ್ಕೆ ಯುಗಾದಿಗೂ ಮುನ್ನ ಒಮ್ಮೆ ಭೇಟಿ ಕೊಟ್ಟು ಬನ್ನಿ. ವೀಳ್ಯದೆಲೆ ಮೇಲೆ ಗಂಧದಿಂದ ಶ್ರೀರಾಮ ಎಂದು ಬರೆದು ದೇವರ ಕೋಣೆಯಲ್ಲಿಡಿ. ಯುಗಾದಿ ಬರುವವರೆಗೂ ಆ ವೀಳ್ಯದೆಲೆ ಮೇಲೆ ಶ್ರೀರಾಮ ಎಂದು ಸಾಧ್ಯವಾದಷ್ಟು ಬಾರಿ ಹೇಳುತ್ತಾ ಅರಿಶಿನ ಕುಂಕುಮ ಹಾಕಬೇಕು. ಯುಗಾದಿ ಹಬ್ಬದ ದಿನದಿಂದ ಈ ವೀಳ್ಯದೆಲೆ ಮೇಲಿರುವ ಅರಿಶಿನ ಕುಂಕುಮವನ್ನು ಮನೆ ಸದಸ್ಯರು ಹಣೆಗೆ ಇಡುತ್ತಾ ಬರಬೇಕು. ಕೊನೆಯದಾಗಿ ಯುಗಾದಿಗೂ ಮುನ್ನ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಆಮೆಯ ಚಿಕ್ಕ ಗೊಂಬೆ ಅಥವಾ ವಿಗ್ರಹವನ್ನು ತಂದಿಟ್ಟು ಪೂಜಿಸಬೇಕು. ಆಮೆಯನ್ನು ಸಾಕ್ಷಾತ್ ವಿಷ್ಣು ಸ್ವರೂಪ ಎಂದು ಕೂಡ ನಂಬಲಾಗುತ್ತದೆ. ಲಕ್ಷ್ಮೀ ದೇವಿ ಜೊತೆಗೆ ವಿಷ್ಣು ದೇವರ ಪರಿಪೂರ್ಣ ಅನುಗ್ರಹಕ್ಕೆ ತಪ್ಪದೆ ಯುಗಾದಿ ಮುನ್ನ ಮನೆಗೆ ತಂದು ಸ್ವಲ್ಪ ಸಮಯ ಹಾಲಿನಲ್ಲಿ ನೆನೆಸಿಡಬೇಕು. ಶುದ್ಧ ಜಲದಿಂದ ತೊಳೆದು ಬಟ್ಟೆಯಲ್ಲಿ ಹೊರಿಸಿ ಗಂಧ ಕುಂಕುಮದ ಬೊಟ್ಟನ್ನು ಇಟ್ಟು ಉತ್ತರ ದಿಕ್ಕಿನಲ್ಲಿ ಆಮೆಯ ವಿಗ್ರಹವನ್ನು ಇಡಬೇಕು. ನಿತ್ಯವೂ ಪೂಜಿಸುತ್ತಾ ಧೂಪ ಇರಿಸಿ. ಇದರಿಂದ ಮನೆಗೆ ಧನಾರ್ಷಕ ಶಕ್ತಿ ಕೂಡ ಉಂಟಾಗುತ್ತದೆ. ತಿಳಿಸಿದ ಎಲ್ಲ ಮಂಗಳಕರ ವಸ್ತುಗಳಲ್ಲಿ ಯಾವುದಾದರೂ 2 ರಿಂದ 3 ವಸ್ತುಗಳನ್ನಾದರೂ ಮನೆಗೆ ತಂದು ಹೇಳಿಕೊಟ್ಟ ನಿಯಮ ಪಾಲಿಸಿ. ಇದರಿಂದ ವರ್ಷಪೂರ್ತಿ ಸರ್ವ ಯಶಸ್ಸು, ಹಣದ ಲಾಭಗಳನ್ನು ನೀವು ನೋಡುತ್ತೀರಾ. ಈ ವಿಶೇಷವಾದ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಮತ್ತೆ ಒಂದು ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ, ಧನ್ಯವಾದಗಳು.